ಗೈಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂದರೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ, ಇವಾಗ ವ್ಲಾಗ್ ಮಾಡ್ತಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ಜ್ಯೋತಿ, ನಮ್ಮ ಅಣ್ಣ, ನಮ್ಮ ಅತ್ತೆ ಮಗಳು 3 ಜನ ಬರ್ತಾವ್ರೆ. ನಮ್ಮ ಅಕ್ಕನ ಪಾಪು. ಇವಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಬನ್ನಿ ಹೋಗೋಣ. ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಫೋಟೋ ವಿಡಿಯೋ ಮಾಡೋಂಗಿಲ್ಲ, ಇಲ್ಲಿಂದನೇ ಮಾಡ್ಬಿಡ್ತೀನಿ. ದೇವಸ್ಥಾನದ ಕೆಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಇಲ್ಲೇ ಅವ್ರು ಇವರು ಇವಾಗ ಅಲ್ಲಿ ಹೋಗಿ ಅಲ್ಲಿಂದ ವಾಪಸ್ ಹೋಗೋದು, ಅಲ್ಲಿ ಹೋಗಲ್ಲ. ನಾಳೆ ಮೀನಾಕ್ಷಿ ಮಾಡ್ಬೋಣ. ಎಲ್ಲಿಗೆ ನನಗೆ ಹೇಳಿದ್ರೆ ಅಲ್ಲಿ ಹೋಗಿ ಬರೋದಂತೆ. ನೀರು ಬೇಕಾ? ರೋಡ ಬನ್ನಿ ತೋರಿಸ್ತೀನಿ. ಅಲ್ಲಿ ಇದಾಕೋರಲ್ಲ ಬ್ಯಾನರು, ಆ ಕಡೆ ನಿಂತಾರಲ್ಲ ಕೆಳಗಡೆ. ಶಿವನಮುಖಿ ಬಾ ಅಣ್ಣ, ಶಿವನಮುಖಿ ರೋಡ್ ಇದೆ. ಶಿವನಮುಖಿ ರೋಡ್ ಅದೇ, ಅದು ಬರ್ತಾರಲ್ಲ. 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಎಷ್ಟು? 2.5. 2.5 ಮಾತಾಡ್ಕೊಂಡ್ರೆ ಗೊತ್ತಾಗಲ್ಲ. ಹಾಕೋ ಬರ್ಬೇಡ ನಾವ್ ಹೇಳಿದ್ವಾ, ಹಾಕೋ ಬರ್ಬೇಡ ಅಂತ ನಾವ್ ಹೇಳಿದ್ವಾ. ಫೋಟೋ ಶೂಟ್ ಆಯಿತು, ಹೋಗ್ತಾ ಇದ್ದೀವಿ. ಇವಾಗ ಇಷ್ಟೊತ್ತು ಇವರಿಬ್ಬರು ಫೋಟೋ ಶೂಟ್ ಮಾಡ್ದಾಯ್ತು. ಇವಾಗ 7 ಆಯಿತು. ಇಷ್ಟು 3 ಜನ ಫೋಟೋ ಶೂಟ್ ಫೋಟೋ ಐತೆ. ಇಲ್ಲಿ ಮರದಲ್ಲಿ ಫೋಟೋ ತಗೋಬೇಕು, ಸಖತ್ತಾಗಿರುತ್ತೆ ನೋಡಿ. ಬಂದರೆ ಫೋಟೋ ತಗೋದು. ಅದೇ ನಮ್ಮ ಬಣ್ಣ ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ. ಅವ್ರು ಬರ್ತಾರೆ. ನಮ್ಮ ಅಕ್ಕನ ಪಾಪ ನಮ್ಮ ಅಣ್ಣಂಗೆ ಬಿಡ್ತಾನೆ ಇಲ್ಲ ಪಾಪ. ಅಲ್ಲೂ ಚೆನ್ನಾಗಿದೆ, ಕುಂತ್ಕೊಂಡು ತಗೋಬೇಕು. ಅದೇ ಶಿವನ ದೇವಸ್ಥಾನ, ಲೈಟಿಂಗ್ಸ್ ಇದೆಯಲ್ಲ, ಅದು ಬಂದು ಶಿವನ ದೇವಸ್ಥಾನ. ಅದು ಶಿವನ ದೇವಸ್ಥಾನ. ಹೋಗ್ತೀವಿ ವಾಪಸ್ಸು. ಮತ್ತೆ ಇಲ್ಲೇ ಫೋಟೋ ಶೂಟ್, ಮತ್ತೆ ಇನ್ನೊಂದು ಅದು ಇವ್ರು ತೆಗಿತದೆ. ನಾನು ನನ್ನೊಂದು ಫೋಟೋ ಇದೆ, ಫೋಟೋದ ಪೋಸ್ಟ್ ಮಾಡ್ತೀನಿ ನೋಡಿ. ಡೌಟ್ ಬಂದೈತೆ, ನಾವು ಹೋಗಿದ್ವಿ ಹೋಗ್ತಾ ಇದ್ದೀವಿ ಅಂತ. ಇವಾಗ ಅಲ್ಲಿಂದ ಕೆಳಗಡೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ನಾವಿಂದ ಕ್ಯಾಮ್ರಾ ಅಂದ್ರೆ ಕಣ್ಣು ಕ್ಯಾಮ್ರಾ ಹತ್ರ ಬಂದ್ಬಿಡ್ತಾರೆ. ಬನ್ನಿ ಹೋಗ್ತಾ ಇದ್ದೀವಿ. ಎಲ್ಲರಿ ಹೋಗ್ತಾ ಇದ್ದೀವಿ. ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ವ್ಲಾಗು. ಬನ್ನಿ, ನಮ್ಮಮ್ಮ ನಮ್ಮ ಅಕ್ಕ ಇವಾಗೆಲ್ಲ ಮೀನಾಕ್ಷಿ ಮಾಡ್ಕೊಂಡಿದ್ದೀವಿ. ನಮ್ಮ ಅಕ್ಕ ಕ್ಯಾಮ್ರಾ ಮುಟ್ಟು ಅದು ನೋಡಿ. ಇವ್ರಿ 4 ಜನ ಇಲ್ಲಿ ಬಂದ್ಬಿಟ್ಟವ್ರೆ. ಈಗ ಬಸ್ತಿ ಕೈಲಾಗಿ ಬರೀ ಎಲ್ಲ ಆದ ಕಡೆ ಬರೀ ಇಬ್ರು ಮಾತ್ರ ನಮ್ಮ ಅಕ್ಕನು. ಬನ್ನಿ
ಹೋಗ್ತಾ ಇದ್ವಿ. ಹಾಯ್ ಮಾಡಿ. ಸೀಟ್ ಸಿಕ್ಕಿಲ್ದಾಗೆ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಬಂದಿದ್ದೀನಿ, ಅವ್ರು ಆ ಕಡೆ ಬರ್ತಾರೆ. ಈಗ ನಡ್ಕೊಂಡು ಬರ್ತಾರೆ. ನಮ್ಮ ಅಕ್ಕನ ನೋಡ ಕಣ್ಣೆತ್ತು ಈಗ ಬರ್ತಾವ್ರೆ ನಡ್ಕೊಂಡು. ನಾವಮ್ಮ ಎಲ್ಲ ಬಂದರು. ನಾವು ಅಪ್ಪ ಒಬ್ಬರೇ ಮಿಸ್ ಇದರಲ್ಲಿ. ನಮ್ಮ ಅಪ್ಪಂಗೆ ಇವತ್ತು ನೈಟ್ ತೋರಿಸ್ತೀನಿ. ಅಮ್ಮ ಮಲ್ಕೊಬಿಟ್ಟ. ಮೀನಾಕ್ಷಿ ಮನೆ ಹತ್ರ ಬಂದೆ ನೋಡಿ. ಇಟ್ಕೊಳ್ಳು ಅಪ್ಪೋ. ಬಾಯ್ ಬನ್ನಿ ಗೈಸ್ ಹೋಗೋಣ. ಗೈಸ್ ಮರ್ತೋಗ್ಬಿಟ್ಟಾರೆ. ಇಲ್ಲಿ ನೋಡಿ ನೀರು ಚೇಂಜ್ ಮಾಡ್ರಿ. ಫಸ್ಟ್ ನೀರು ಚೇಂಜ್ ಮಾಡ್ಬೇಕು ಇವರು. ಈ ಲೈಟ್ ಹಾಕೋರು ಅದ್ರಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಬನ್ನಿ ಬಾಬಾ. ಅದೇ ಮೀನಾಕ್ಷಿ ಮಾಡಿ ಬಂದು. ಅದೇ ಮೀನಾಕ್ಷಿ ಮಾಡಿ. ನಮ್ಮಮ್ಮ ಅಂತವ್ರೆ. ಬನ್ನಿ ಎಂಟ್ರಿ ಕೊಡ್ತಾಯಿದ್ದೀವಿ ಮಾಲ್ ಒಳಗಡೆ ನೋಡಿ. ಎಲ್ಲರೂ ಇವಾಗ ಮಾಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲ ಇವಾಗ ಅಲ್ಲಿ ಜೋಕರ್ ಐತೆ. ಇವಾಗ ಅಲ್ಲಿ ಹೋಯ್ತಾ ಇದ್ದೀವಿ. ಇಲ್ಲ ಜೋಕರ್ ನಮ್ಮ ಅಕ್ಕ. ಜೋಕರ್ಗೆ ಎತ್ತಂಗಡಿ ಮಾಡಿಸ್ಬಿಟ್ಟು ಜೋಕರ್ ಎತ್ತಂಗಡಿ. ಈ ಕಡೆ ಎಲ್ಲ ಆ ಕಡೆ ಎತ್ತಂಗಡಿ. ನಮ್ಮಮ್ಮ ಜೋಕರ್ ಐತೆ ನಮ್ಮ ಹುಡ್ಕೊಬರಕ್ಕೆ ಹೋಯ್ತವ್ರೆ. ಅಲ್ಲಿಲ್ಲ ಬಾ. ಹೋಯ್ ಮಾಳು ಕರ್ಕೊಂಡ್ಬಂದಿದ್ದೆ ಅವನಿಗೆ. ಹಾಂ ಫಸ್ಟ್ ಟೈಮ್ ಮಾಳು ನಮ್ಮ ಅಚ್ಚ ಬರ್ತಾ ಇರೋದು. ಅಣ್ಣ ಈ ಕಡೆ ಬರೋದು. ಎಂಟ್ರಿ ನಮ್ಮ ಅಕ್ಕ. ಏನು ಮಾಡಿಲ್ಲ ಸುಗದಿ ಹಬ್ಬಕ್ಕೆ ಏನು ಸೆಲೆಕ್ಷನ್ ಮಾಡಿಲ್ಲ. ಏನು ಸೆಲೆಬ್ರೇಟೇ ಮಾಡಿಲ್ಲ ಇದರಲ್ಲಿ ಯುಗಾದಿ ಹಬ್ಬಕ್ಕೆ. ಕ್ರಿಸ್ಮಸ್ ಮಾಡ್ತಾರೆ, ಅದು ಎಲ್ಲ ಹಬ್ಬಕ್ಕೂ ಮಾಡ್ತಾರೆ. ನೋಡಿ ದಿವಸ ಏನು ಮಾಡಿಲ್ಲ, ಎಲ್ಲ ಖಾಲಿ ಸಫಾರಿ ಅಂತ ಅಂದ್ಬಿಟ್ಟು. ಬನ್ನಿ ಯಾರ್ಯಾರಿಗೆ ಭಯ ಆಗುತ್ತೆ ಅಂತ ತೋರಿಸ್ತೀನಿ ರೀ. ಒಬ್ರಿಗೂ ಭಯ ಇಲ್ಲ, ಒಬ್ರಿಗೂ ಭಯ ಇಲ್ಲ. ಮಾಲ್ ಒಳಗೆ ಫಸ್ಟ್ ನಮ್ಮ ಬ್ಲಾಗ್ ಮಾಡ್ತಾ ಇದ್ದೆ. ಯಾರು ಏನಂತ ಮುಂದಿಗೆ ಹೋಗ್ಬೋದು, ಯಾರು ಏನಾದ್ರು ಅಂದ್ಕೊಳ್ಳಿ, ನನ್ನ ಇಷ್ಟ, ನನ್ನ ಫೋನು ನಾನು ಏನಾದ್ರು ಮಾಡ್ಬೋದು. ಎಷ್ಟು ಮೇಲೆ ಹೋಯ್ತಾ ಇದ್ವಿ ಫುಲ್ಲು. ಅಮ್ಮಿಗ ಐತೆ ಇಲ್ಲ ಪಾಪುಗೆ ಆಟ ಆಡ್ತಾನ ಅಂತ. ಆಮೇಲೆ ನಮ್ಮದು ದೇವ್ದ ಮನೆ ಆ ಥರ ಶಾಪಿಂಗ್ ಮಾಡ್ತಾ ಬಿಡೋದು ಗೊತ್ತಿಲ್ಲ. ಒಟ್ಟು ದೇವ್ದ ಮನೆ ಹೋಗೋದು ಅಮ್ಮಿಗ ಊಟ ಮೇಲೆ ಇರೋದು. ಅಮ್ಮಿಗ ಹೋಗ್ಬಿಟ್ಟು ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ಫಸ್ಟ್ ಟೈಮ್ ಫುಲ್ ಖುಷಿಯಾಗಿದೆ ಫಸ್ಟ್ ಟೈಮ್ ಬಂದಿರೋದಕ್ಕೆ. ಎಲ್ಲೋ ಹೆಸರು
ನಾನು ಮುಂದೆ ಹೋಯ್ತಾ ಇದ್ದೀನಿ ಸುಮ್ಮನೆ. ನೋಡಿ guys, ಅವ್ರು ಇನ್ನೂ ಅಲ್ಲಿ ಒಳ್ಳೆ ನೋಡಿ ಅವ್ರೆ. ಅಲ್ಲೇ stop ಆಗೋದು. ನೋಡಿ ನಮ್ಮ ಅಣ್ಣ ಇನ್ನೂ ಅಲ್ಲೇ ನಿಂತವ್ರೆ. ಗೈಸ್ ಇವಾಗ ನೆಕ್ಸ್ಟ್ ಅಮೀಬಾ ಇಲ್ಲೇ ಇದೆ ನೋಡಿ ಅಮೀಬಾ. ನೀವು ನೋಡಿರ್ತೀರ ಮೀನಾಕ್ಷಿ ಮಾಡೋದು ನೋಡಿದ್ರೆ ಸುಮಾರು ಶೂಟಿಂಗ್ ಎಲ್ಲ ಆಗೈತೆ ಇಲ್ಲಿ. ಅದ್ಯಾಕೆ ನಾನು ಹೇಳೋದು, ನಾನೇನು ಪ್ರಮೋಷನ್ ಅಮೀಬಾ ಮಾಡಕ್ಕೆ ಖರ್ಚೆಲ್ಲ ನಿಂದೆ ಅಲ್ವಾ ಬಿಡಿ. ಅಮೀಬಾದು ಖರ್ಚೆಲ್ಲ ನಿಂದೆ. ನೋಡಿ guys, ನಮ್ಮ ಅಕ್ಕ ಪುಟ್ಟಾಚಿ ಇದೆ ಅಮೀಬಾ. ಎಂಟ್ರಿ ವೆಲ್ಕಮ್ ಮಾಡಿಸೋಣ ಬನ್ನಿ ಸರ್ ಬಂದಿರಾ. ಅದು ಪ್ರಮೋಷನ್, ನಾವು ಪ್ರಮೋಷನ್ ಮಾಡ್ತಾ ಇದ್ದೀವಿ. ನೋಡಿ guys, ಅಮೀಬಾ ಮಕ್ಕಳಿಗೆ ಆಟ ಆಡ್ಸಕ್ತಿದೆ. ಬೈಕ್ ಆಡ್ತೀರಾ ಆಡಿ, ನನ್ನ ಕಡೆಯಿಂದ ನಿಮಗೆ ಫುಲ್ಲು ಫ್ರೀ ಕೊಡಿಸ್ತೀನಿ. ಇಲ್ಲಿ ಬಂದು ನಾನು ಯೂಟ್ಯೂಬ್ ಚಾನಲ್ ಹೇಳಿದವ್ರಿಗೆ ಎಲ್ಲರಿಗೂ ಫ್ರೀ. ಬರ್ತಾ ಇದ್ದೀನಿ ಇದು ಒಂದೇ ನಿಮಿಷ. ನಮ್ಮ ಅಕ್ಕ ಹಾಕಿದ್ರು ನಾನು ಹಾಕಿಲ್ಲ ಗೈಸ್. ಆವಂದು ಕಂಟಿನ್ಯೂ ಆಗ್ತದೆ. ಏನು ವೀಡಿಯೋ ಆನ್ ಮಾಡಿದ ತಕ್ಷಣ ವೀಡಿಯೋ ಆಡಿದ ತಕ್ಷಣ ಡ್ಯಾನ್ಸ್ ಆಡ್ತಾ ಇದ್ದದು. ಹಾಂ ಗೈಸ್ ತಿನ್ಕೊಬಿಡ್ತು. ಸೊ ಅಮೀಬಾ ಇಲ್ಲಿ ಆಚೆ ಬಂದ ಪಾಪು ಆಡಿಸ್ಕೊಂಡು ದೇವ್ರ ಮನೆ ಹೋಗೋಣ ಅಂದ್ಬಿಟ್ಟು ದೇವ್ರ ಮನೆ ಹೋಗ್ತಾ ಇದ್ದೀವಿ. ನೋಡಿ ದೇವ್ರ ಮನೆ ಡಾರ್ಕ್ ಹೌಸ್. ಶುಕ್ರವಾರ ಶನಿವಾರ ಅಂದ್ಬಿಟ್ಟು 198 ರೂಪಾಯಿ. ಇವಾಗ ಇದೊಳಗಡೆ ಹೋಗ್ತೀವಿ. ಫುಲ್ ಚೆನ್ನಾಗಿತ್ತು. ಒಳಗಡೆ ವ್ಲಾಗ್ ಮಾಡ್ತೀನಿ ಇಲ್ಲ ಇಲ್ಲ ನೋಡಿ. ನೋಡಿ ಅಂಕಲ್ ಫುಲ್ ನಗ್ತಾವ್ರೆ. ಇದಕ್ಕೆ ಏನಂತಾರೆ ಅಂದ್ರೆ ಗೋಸ್ಟ್ ರೂಮ್ ಅಂತಾರೆ. ನೋಡಿ ಟಿಕೆಟ್ ಸೆಂಟರ್ ಇದು. ನೋಡಿ ಇದು ಹೆಂಗಿದೆ ಅಂತ ನಾವು ತಗೋತಾ ಇದ್ದೀವಿ. 5 ವರ್ಷಕ್ಕಿಂತ ಮೇಲೆ ಆಗಿದ್ರೆ ಮಾತ್ರ ಈ ಎಂಟ್ರಿ ಕೊಡೋದು. ನೋಡಿ ಇವಾಗ ಎಲ್ಲರೂ ಬರ್ತಾರೆ. ಎಷ್ಟು ವರ್ಷದಿಂದ ಅಂಗಡಿ ಇದೆ? ಹಾಂ ಇವಾಗ ಒಳಗಡೆ ಹೋಗ್ತೀವಿ. ಒಳಗಡೆ ಆದ್ಮೇಲೆ ವ್ಲಾಗ್ ಮಾಡ್ತೀನಿ. ಟಿಕೆಟ್ ತಗೊಳ್ಳೋದು ಮತ್ತೆ ವ್ಲಾಗ್ ಮಾಡ್ತೀನಿ. ನೋಡಿ ಗೈಸ್ ಏನಂತಾರೆ ಅಂತಂದ್ರೆ ಗೋಸ್ಟ್ ಹೌಸ್ ಅಂತಾರೆ. ಓಕೆನಾ? ಅಮೀಬಾ ಹೊರಗಡೆ ನಾವು ಬ್ಲಾಗ್ ಮಾಡೇ ಮಾಡ್ತೀನಿ. ನಾನು ಅಂದು ಬಿಡ ನಿಮ್ಗೊಂದು ತೋರಿಸೋದು ನಾನು ಬೇರೆ ಬರ್ತೀನಿ. ಅವ್ರು ಬೇರೆ ಟಿಕೆಟ್ ಸೆಂಟ್ರು ಅಣ್ಣ 6 ಟಿಕೆಟ್ ಎಷ್ಟು 100 ಬರೋವಂತೆ. 5 ಟಿಕೆಟ್ಸ್ ಕೊಡಿ. 109 ಇಲ್ಲ 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 5 ಜನ 1 2 3 4 ಅಮ್ಮ ಬಾಮ ಹೋದ್ರೆ ಹೋಗ್ಲಿ. ನಾನು 100 ರೂಪಾಯಿ ಹಾಕ್ತೀನಿ. ಗೈಸ್ ನಮ್ಮ ಅಕ್ಕ ಬರ್ತಾಯಿಲ್ಲ. ಯಾಕಂದರೆ ಗೈಸ್ ನಮ್ಮ ಅಕ್ಕ ಯಾಕಂದ್ರೆ ಬರ್ತಾಯಿಲ್ಲ ಅಂದರೆ ಪಾಪು ಐತೆ ಬರ್ತಾ ಇಲ್ಲ. ಬರ್ತಾ ಇಲ್ಲ. ಪಾಪು ರೀಸನ್ ಅಂತ ಅನ್ಕೋಬೇಡಿ. ಭಯನೂ ಐತೆ ನಮ್ಮ ಅಕ್ಕನ ಸ್ವಲ್ಪ ಲೈಟಾಗಿ. ಟಿಕೆಟ್ ಕೊಟ್ರಾ? ನೋಡಿ ಗೈಸ್ ಮಾಡಕ್ ಭಯ ಇಲ್ಲ ಅಂದ್ರೆ ಈ ಕಿರೀಟ ಇರುತ್ತೆ ಅಂತ. ಅಣ್ಣ ಇದು ಕೈಗೆ ಬ್ಯಾಂಡ್ ಏನು ಹಾಕಲ್ವಾ? 92 ಅಂಕಲ್ ನಮ್ದು ಕಿರೀಟ. ಗೈಸ್ ಗೈಸ್ ಹೋಗಿ ಒಂದು ನಿಮಿಷ ಗೈಸ್ ನೀಗಿಲ್ಲ ಆಡ್ತೀಯಾ? ಅಣ್ಣ ಇನ್ನೊಂದು ಟಿಕೆಟ್ ಎಕ್ಸ್ಟ್ರಾ ಕೊಡಿ. ಎಷ್ಟು ತಗೊಂಡ್ರಿ? 5 ಗೀತಾ ಗೀತಾ ಆಡ್ತೀಯಾ? ನೋಡಿ ಸ್ವೈಪ್ ಮಾಡೋದಾಯ್ತು. ನೋಡಿ ನಮ್ಮ ಅಣ್ಣ ಸ್ವಲ್ಪ ಹೀಗೆ ಲೈಟಾಗಿ ಭಯ ಆದಂಗಿದೆ. ಈಗ ನಮ್ಮ ಅವ್ರ ಪ್ರೆಗ್ನೆನ್ಸಿಯಿಂದ ಅವ್ರು ಬರ್ತಾರೆ ಗೈಸ್. ಭಯ ಮಾಡ್ಬೋದು ಗೈಸ್. ಇರೋ ತಗೊಂಡಿಲ್ಲ. ಅವಳು ಬದಲು ನಾನು ಹೋಯ್ತಾ ಇದ್ದೀನಿ. ಅವಳು ಪ್ರೆಗ್ನೆಂಟ್ ಬೇಡ ಅಂತ. ಬನ್ನಿ ಗೈಸ್ ದಿನ ತೋರ್ಸು ಗೈಸ್. ನಮ್ಮ ಅಕ್ಕ ಇಲ್ಲಿ ಬಂದಷ್ಟು ಭಯ ಪಡ್ಕೊಂಡು ಇವ್ರ ಹೆಸರು ನೋಡಿ ಗೈಸ್. ಕೀರ್ತನ ಅಂತ. ನಮ್ಮ ಹುಡುಗಿ ನಮ್ಮ ಹುಡುಗಿ
ಬನ್ನಿ ಬನ್ನಿ ಅಣ್ಣ ಬಾಗಿಲು ಹಾಕೋಬಿಡಿ ಅಣ್ಣ. ಯಾಕೆ ಬಂದ ನಡಿ ಗೈಸ್ ಇವಾಗ ಹೋಗೋಣ. ಬನ್ನಿ ಗೈಸ್ ಹೋಗೋಣ. ನೋಡಿ ಕತ್ ಕಿತ್ಕೊಂಡು ಹೊಟ್ಟೆ ಗೈಸ್ ಸೇಮ್ ನಮ್ಮ ಅಕ್ಕನೇ. ಏನು ಭಯ ಇಲ್ಲ. ಗೈಸ್ ಕ್ಲೋಸ್ ಆಗೋಯ್ತು. ಎಲ್ಲರೂ ಭಯ ಪಡ್ತಾರೆ. ಗೈಸ್ ಎಲ್ಲ ಭಯ ಪಡ್ತಾರೆ. ಅಲ್ಲಿ ಗೈಸ್ ಎಲ್ಲರೂ ಭಯ ಪಡ್ತಾರೆ. ಫಸ್ಟ್ ಆಫ್ ಆಲ್ ಇವನು ಭಯನ ಪಡ್ತಾರೆ. ಹಿಂಗ್ ಮಾಡು ಗೈಸ್ ಕಾಲ್ ಸಿಕ್ಬಿಡ್ತು ನನಗೆ. ಇಲ್ಲಿ ಗೈಸ್ ಕಾಲ್ ಸಿಕ್ಕಾಯ್ತು ನನಗೆ. ಗೈಸ್ ಗೈಸ್ ಅವ್ನ ಕಾಲ್ ಸಿಕ್ತು. ಹೇಳ ಮೇಲೆ ಗೈಸ್ ಹಿಂಗೆ ಒಂದು ಡೇಟ್ ಕೊಟ್ರೆ ಉಂಟು. ಗೈಸ್ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಗೈಸ್ ಸೇಮ್ ನಮ್ಮ ಹುಡುಗಿ ಹೇಳಿಲ್ಲ. ಸೇಮ್ ನಮ್ಮ ಹುಡುಗಿನ ಗೈಸ್ ಇದು ಕಣ್ಗುಡ್ಡೆ ಎಲ್ಲ ನೋಡಿ ಕೂಡ್ಲೆ ಎಷ್ಟು ಚೆನ್ನಾಗಿದೆ ನಮ್ಮ ಹುಡುಗಿ. ಗೈಸ್ ಇವ್ರು ನೋಡಿ ಗೈಸ್ ಗೈಸ್ ನಮ್ಮನ್ನ ತೆರೆ ಮುಂದೆ ಅಲ್ಲ ಜೊತೆ ಹತ್ತ ಗಂಟು ಸುಮ್ಮನೆ ಹತ್ತಾದ್ಮೇಲೆ ನಂಗೆ ಭಯನೇ ಆಯ್ತಾ ಇಲ್ಲ. ಗೈಸ್ ನಂಗೆ ಏಟ್ ಆಯ್ತಾ ಇಲ್ಲಿ ತಲೆ ಗೈಸ್ ನಂಗೆ ಅಮ್ಮ ಇಷ್ಟು ದಿನ ಎಲ್ಲ ಇದೆ ಅಮ್ಮ. ಗೈಸ್ ಇದು ಒಂದೇ ನಂಗೆ ಚೆನ್ನಾಗಿ ಹತ್ರ ಬಂದಿದ್ದು ಏನೋ ಅಂತ ನೋಡ್ತಾ ಇದ್ರೆ ಎಲ್ಲ ಬಾಯಿಗೆ ಬಂದ್ಬಿಡ್ತು ನಂಗೆ ಇವಾಗ. ಗೈಸ್ ಗೈಸ್ ಇದೊಂದ್ಸಿ ಇನ್ನೊಂದ್ಸತಿ ಆ ಕಡೆಯಿಂದ ಬನ್ನಿ. ಗೈಸ್ ಇವತ್ತು ನೈಟ್ ಪಕ್ಕ ಚೆನ್ನಾಗಿದೆ ಬಿಗೆ ನಂಗೆ ಗೊತ್ತು. ಗೈಸ್ ನಮ್ಮ ಹುಡುಗಿಯವ್ರ ಅತ್ತೆ. ಗೈಸ್ ನಮ್ಮ ಹುಡುಗಿಯವ್ರ ಅತ್ತೆ ಇದು. ಓ ನಮ್ಮ ಹುಡುಗಿಯವ್ರ ತಮ್ಮ. ಅಷ್ಟೇ ಎಕ್ಸಿಟು ಸಾಕಾಗಿತ್ತು ನೋಡಿ ಚೂರನ್ನು ಭಯ ಇದ್ದಿದ್ದಿಲ್ಲ, ಅದಕ್ಕೆ ಕಿರ್ಚ್ಕೊಂಡಿದ್ದು. ಚೆನ್ನಾಗಿತ್ತು.
ಕ್ರೇಜಿ ಫೀಲು ಗೈಸ್. ಎಲ್ಲರಿಗಿಂತ ಜೋಕ್ಸು ಅಂದರೆ ಭಯಪಟ್ಟಿದ್ದೀವರು, ಜೋಕ್ಸ್ ಮಾಡಿದವರು ಫುಲ್ಲು ಭಯಪಟ್ಟಿದ್ದೀವ್ರೆ, ಫುಲ್ ಜೋಕ್ಸ್ ಮಾಡಿದ್ದೀವ್ರೆ. ಇವಾಗ ಹೋಯ್ತಾ ಇದ್ದಿದ್ದು ಮನೆಯಿಂದ ಸಖತ್ತಾಗಿತ್ತು. ನಂಗೆ ಮತ್ತೊಂದು ಕಾರ್ಡ್ ಸಿಕ್ತಿಲ್ಲಿ, ಅದು ಯಾರ ಹೆಸರಲ್ಲಿ ಇತ್ತು ಅದೇನಾಗಿದೆ ಗೊತ್ತಿಲ್ಲ. ಬನ್ನಿ ಇವಾಗ ಅದು ಇದು ಯಾರ್ದೋ ಗೊತ್ತಿಲ್ಲ ಸ್ವಲ್ಪ ಸಿಕ್ಕೈತೆ. ನೋಡೋಣ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡಿಸ್ಬೇಕು. ಸಖತ್ ಕ್ರೇಜಿ ಫೀಲ್ ಅಂತಿದ್ದು ಮಸ್ತಿಗಿತ್ತು ನೋಡಿ, ಫುಲ್ ಕ್ರೇಜಿ ಫೀಲು ಸಖತ್ತಾಗಿದೆ. ಎಲ್ಲ ವ್ಲಾಗಲ್ಲಿ ಕಾಣಿಸುತ್ತೆ ಅನ್ಕೋತೀನಿ ನಾನು, ಸಖತ್ತಾಗಿದೆ ಕಾಣಿಸುತ್ತೆ ಅನ್ಕೋತೀನಿ. ನೋಡೋ ಅಮ್ಮ ನೋಡಿ ಗೈಸ್, KFC ಬಂದು ರೈಸ್ ಬರಬೇಕು ತಿಂತಾ ಇದ್ದೀವಿ. ಕ್ಯಾಶ್ ಕೊಟ್ಟು ಚೇಂಜ್ ಇಲ್ಲ, 251 ನಿಮ್ಮ ಫ್ರೆಂಡ ಟೇಸ್ಟ್ ತೋರಿಸ್ಬೇಡಿ ಅಂದರು, ಬ್ಲಾಗ್ ಮಾಡಬೇಡಿ ಅಂತ ಟೇಸ್ಟ್ ತೋರಿಸ್ಬೇಡಿ ಅಂತ ನೋಡಿ. ನಮ್ಮ ಆಲ್ಮೋಸ್ಟ್ ನಾವು ಬಂದಾಗಲ್ಲ ಇಲ್ಲೇ ಕುಂತ್ಕೋತೀನಿ, ಇಲ್ಲಿ ಬಿಟ್ಟರೆ ಇಲ್ಲಿ ಕುಂತ್ಕೋತೀವಿ ಅಷ್ಟೇ. ನಾವು ಬಂದಾಗ ಈ ಎರಡು ಇದೊಂದು ಪ್ಲೇಸ್ ಮಿಸ್ ಆಗಲ್ಲ. ಹಿಂಗಾಗಿ ಆ 2 ಪ್ಲೇಸ್ 3 ಪ್ಲೇಸ್ ಚಾಯ್ಸ್ ಒಂದು ಸ್ಕ್ಯಾನ್ ಮಾಡ್ತೀನಿ. 2 ರೂಪಾಯಿ ಸ್ಕ್ಯಾನ್, 2 ರೂಪಾಯಿ. ಇಲ್ಲಿ ನಾನು ಆಲ್ಮೋಸ್ಟ್ ನಮ್ಮ ಬಂದಾಗ ಕ್ಯಾಪೆಚಿನೋ 150, ಕ್ಯಾಪೆಚಿನೋ ಎಷ್ಟಿತ್ತು ನೋಡಿ, ಕ್ಯಾಪೆಚಿನೋ ಎಷ್ಟು ಅಂತ ನೋಡೋಣ. ಒಂದು ಕ್ಯಾಪೆಚಿನೋ ಬಂದ್ಬಿಟ್ಟು 150, ಆಲ್ಮೋಸ್ಟ್ ಎಲ್ಲ ಕಡೆ 150 ನೋಡಿ. ಯಾರಿಗೂ ಆರ್ಡ್ರ್ ಮಾಡೋಕೆ ಬಂದರೂ ಇವ್ರು ಹೆಲ್ಪ್ ಮಾಡ್ತಾರೆ, ಇವರೇ ಹೆಲ್ಪ್ ಮಾಡೋದು. ಯಾರು ಆರ್ಡ್ರ್ ಮಾಡೋದು ಇವ್ರಿಗೆ ಹೆಲ್ಪ್ ಮಾಡ್ತಾರೆ. ಬೇಗ ಮಾಡಿ, ಯಾಕಂದರೆ ಲೇಟ್ ಆದರೆ ಯಾರೋ ಸ್ವಲ್ಪ ಬಿಸಿ ಇರ್ತಾರೆ ಮಾಡ್ತಾರೆ, ಕೊಡೋಕ್ಕೆ ಲೇಟ್ ಮಾಡ್ತಿದ್ರೆ ಸೊ ನನಗೆ ಲೀಡೇಡ್ ಆಗ್ತದೆ. ಅದಕ್ಕೆ ಮೀನಾಕ್ಷಿ ಸ್ವಲ್ಪ ಜನ ಇರಿಟೇಟ್ ಆಗೇ ಆಗುತ್ತೆ, ಯಾಕಂದರೆ ಅವರು ಕ್ಯಾಶ್ ತಂದಿರಲ್ಲ, ಬೈಕ್ ತಂದಿರಲ್ಲ. ಕ್ಯಾಶ್ ತಂದರೆ ಸ್ಕಿಪ್ ಮಾಡಬೇಕು, ಅವ್ರು ಅದೊಂದು ಚಾರ್ಜ್ ಅದೇ ಕ್ಯಾಶ್ ಬೇಕು. ಈಗ ಎಲ್ಲರೂ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ನಮ್ಮ ಅಕ್ಕ ನೋಡಿ ಒಂದು ಐಸ್ ಕ್ರೀಮ್ ಇದಾಯ್ತು ಬಿಡಿ, ಈಗ ಎಲ್ಲರೂ ಐಸ್ ಕ್ರೀಮ್ ತಿಂತೇವೆ. ನಮ್ಮಮ್ಮ ಎಲ್ಲರೂ ತಿಂತಾಯಿದ್ದೀವಿ ಐಸ್ ಕ್ರೀಮ್. ಅವಳು ನೆಕ್ಸ್ಟ್ ಬರ್ಗರು ಮತ್ತು ಇದು ಆರ್ಡ್ರ್ ಮಾಡಿದ್ದೀವಿ, ಅದು ಬರ್ತಾಯಿತ್ತು. ನಮ್ಮ ಅಕ್ಕ ಅವಳಾಗ ಚೆನ್ನಾಗಿ ಮಾಡ್ತಾರೆ, ಸ್ನಾನ ಮಾಡ್ತಾಯಿದ್ದೀನಿ, ಕೇಳಿಸ್ತಾ ಇದ್ದೆ. ನಾನು ಯಾರು ಕೆಲಸ ಯಾಕೆ ಕೊಡೋಣ ಅಲ್ಲ, ಹೋಗ್ಬಿಟ್ಟು ಎಲ್ಲರಿಗೂ ಈ ಥರ ಕೊಟ್ಟು 3 ಬಸ್ಗೆ 3 ನೋಡಿ ಗೈಸ್. ಎಲ್ಲರ ಮುಂದೆ ನಮ್ಮ ಅಕ್ಕ ಅಫಿಷಿಯಲ್ ಥರ ಆಡ್ತಾರೆ. 3 ಬಸ್ಗೆ ಹೀಗಿದ್ದೀನಿ ಮಾಡು 2 ಹಾಂ. ನಮ್ಮ ಅಕ್ಕ ಬ್ಲಾಗ್ ಮಾಡ್ತಾರೆ. ಬನ್ನಿ ಗೈಸ್, ಚಾಲೆಂಜ್ ಮೊದಲೇ ಮಾಡಿಬಿಟ್ಟು ಹೋಯ್ತಾ ಇದ್ವಿ ವಾಪಸ್ ಹೋಯ್ತಾ ಇದ್ವಿ.
ಏನಂದ್ರೆ ಹೋಯ್ತಾ ಇದ್ದೀವಿ ವಾಪಸ್ಸು ಅಂದರೆ ಬೇಗ ಬಂದು ಬೇಗ ಹೋದಂಗೆ ಯಾಕೆ ಫುಲ್ ಕ್ರೇಜಿ ಇದ್ದಿದ್ದು ಗೋಶರ್ಸ್ ಅಲ್ಲೇ ಇದೆ ಡಾರ್ಕ್ ಹೌಸು ಫುಲ್ಲು ಕ್ರೇಜಿ ಅಂದರೆ ಕ್ರೇಜಿ ಅದೊಂದೇ ಸಕ್ಕತ್ತಾಗಿತ್ತು. ಟ್ಯಾಕ್ಸ್ ಎಲ್ಲ ಗೈಸ್ ಮಗನ ಟಾಸ್ಕ್ ಅದು ಟ್ಯಾಕ್ಸ್ ಅದು ಒಂದು ಗೊತ್ತಾಗುತ್ತೆ. ಟಾಸ್ಕ್ ಅಂದರೆ ಟಾಸ್ಕ್ ಟಾಸ್ಕ್ ಟ್ಯಾಕ್ಸ್ ಟ್ಯಾಕ್ಸ್ ಟಾಸ್ಕ್ ಟಾಸ್ಕ್ ಅಂತ ಈ ನಿಜವೇ ನೋಡಿ ಟ್ಯಾಕ್ಸ್ 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 ನನ್ನ ತಮ್ಮ ನಾವೇ ಯಾವ್ದಾದ್ರು ಕೇಳಿ ನಾನು ಇಸ್ಕೊಡ್ತೀನಿ. ನಮ್ಮ ಬಾವಂಗೆ ಗೊತ್ತಿರೋ ಬಂದಿರೋ ನಮ್ಮ ಅಕ್ಕ ಈ ಪಕ್ಕ ಬ್ಲಾಗಲ್ಲಿ ಹಾಕಿ ಹಾಕ್ಬೋದು. ಸೊ ವಾಪಸ್ ಹೋಯ್ತೀವಿ ಮೀನಾಕ್ಷಿಯಿಂದ. ಸರಿ ನಮ್ಮನ್ನ ತಮ್ಮ ಅಂತೆ ತಮ್ಮ ದಂಡ್ಪಿಂಡ ಏನು ಕೊಡಿಸಿಲ್ಲ. ಅಕ್ಕದ ಫಸ್ಟ್ ಕೊಡಿಸಿಲ್ಲ ತಲೆಗಾಲ ಕೀಟ ಯಾಕಂದ್ರೆ ಸುಖದೇ ಅದು ಖುಷಿ ಎಲ್ಲ ಮಾಡೋರು ಇವಾಗ ಏನು ಮಾಡ್ತಾ ಇದ್ದೀವಿ. ಅವರಿಬ್ರು ಫುಲ್ ಸಕ್ಕತ್ತಾಗಿತ್ತು. ಒಳಗಡೆ ಚೆನ್ನಾಗಿತ್ತು. ಕ್ರೇಜಿ ಕ್ರೇಜಿ ಸಕ್ಕತ್ತಾಗಿತ್ತು. ಒಳಗಡೆ ಬರೀ ಡಾರ್ಕ್ ಹೋಸ್ಟ್ ಮಾತ್ರ ಕ್ರೇಜಿ ಆಗಿರೋದು. ಬರ್ತಾ ಇದ್ದೀವಿ ಎಲ್ಲ ವಾಪಸ್ ಹೇಳಿ ಯಾವ ಬಸ್ಸು ಬಂದಿಲ್ಲ. ಅಷ್ಟೇ ಒಂದು 50 ಮಿನಿಟ್ಸ್ ಆಯ್ತು ನಾವು ಬಂದು, ಯಾವ ಬಸ್ಸು ಬಂದಿಲ್ಲ. ಕಾಯ್ತಾ ಇದ್ದೀವಿ ಬಸ್ ಹತ್ತು ಬ್ಲಾಗ್ ಯಾವ ಬಸ್ಸು ಬಂದಿಲ್ಲ. ಈಗ 15 ನಿಮಿಷ ಆಗಿದೆ ನಾವು ಬಂದು. ನಿಮಿಷ ಆದ್ಮೇಲೆ ಈಗ ಒಂದು ಬಸ್ ಬಂದೈತೆ. ಫುಲ್ಲು ರಶ್ಶು, ಫುಲ್ ರಶ್ ಆಗಿಬಿಟ್ಟಿದೆ. 15 ನಿಮಿಷ 20 ನಿಮಿಷ ಎಷ್ಟು ರಶ್ ಆಗಿದೆ ನೋಡಿ. ಇವಾಗ ಕ್ಯಾಬ್ ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಾರ್ ಬುಕ್ ಮಾಡಿದ್ರು ಹೋಗ್ತಾ ಇದ್ದೀವಿ. ಇನ್ನೊಂದು ಕಾರ್ ಬುಕ್ ಆಗಿದೆ, ಅವ್ರು ಬರ್ತಾಯಿದ್ದಾರೆ ಇನ್ನೊಂದು ಕಾರಲ್ಲಿ. ಈ ಕಾರಲ್ಲಿ ನಾವು ಹೋಗ್ತಾ ಇದ್ದೀವಿ. ಕ್ಯಾಬ್ದಿಂದ ಬಂದು ಊಟ ಮಾಡಿ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಕೇಳಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ.